ನಮಸ್ಕಾರ, ಗುಡ್ ಮಾರ್ನಿಂಗ್. ನಾನು ಹರೀಶ್ ನಾಗರಾಜು. ಬಡವರಿಗೆ ಸಿಗ್ತಾ ಇಲ್ಲ ಈ ಕೊರೋನಾ ಲಸಿಕೆ, ದುಡ್ಡಿದ್ದವರಿಗೆ ಮಾತ್ರ ರೆಮ್ಡಿಸಿವರ್ ಕರಾಳ ದಂಧೆ ಹೇಗಿದೆ? ರೆಮ್ಡಿಸಿವರ್ ದಂಧೆಯ ಒಂದು ಮೆಗಾ ಎಕ್ಸ್ಕ್ಲೂಸಿವ್ ರಿಪೋರ್ಟ್ ನಿಮ್ಮ ಮುಂದೆ. ದೊಡ್ಡ ಮಟ್ಟದ ಆತಂಕ. ತುಂಬಾ ಜನ ನಮ್ಮನ್ನು ಕೇಳಿರೋದು, ತುಂಬಾ ಜನ ಹುಡುಕಾಡ್ತಿರೋದು, ಅದೆಷ್ಟೋ ದುಡ್ಡು ಕೊಂಡ್ಕೊಂಡಿರೋದು ಇದು ರೆಮ್ಡಿಸಿವರ್ ಅನ್ನೋ ಚುಚ್ಚುಮದ್ದಿನಿಂದ. ಮೊದಲಿಗೆ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್ ನೋಡಿ. ರಾಜ್ಯದಲ್ಲಿ ಕೊರೋನಾ ಸೋಂಕು ಸಾವು ಎರಡೂ ಹೆಚ್ಚಳ ಆಗ್ತಾ ಇದೆ. ಸರಿಯಾದ ಟೈಮ್ಗೆ ಚಿಕಿತ್ಸೆ ಸಿಗದೆ ಪ್ರಾಣ ಬಿಡ್ತಿದ್ದಾರೆ ಜನ. ಕೊರೋನಾ ಲಸಿಕೆ ಖಾಲಿ, ರೆಮ್ಡಿಸಿವರ್ ಕೂಡ ಸಿಗ್ತಾ ಇಲ್ಲ. ಬ್ರೇಕಿಂಗ್ ನ್ಯೂಸ್. ಡಾಕ್ಟರ್ಗಳು ಕೂಡ ಎಷ್ಟೋ ಸಂದರ್ಭದಲ್ಲಿ ವಿಡಿಯೋ ಮಾಡಿಬಿಡ್ತಿದ್ದಾರೆ, ರೆಮ್ಡಿಸಿವರೇ ಬೇಕು ಅಂತ ಏನಿಲ್ಲ ಅಂತ. ಬಟ್ ಸ್ಟಿಲ್ ಕೊರೋನಾ ರೋಗಿಗಳಿಗೆ ಜೀವರಕ್ಷಕ ಈ ರೆಮ್ಡಿಸಿವರ್ ಸೋಂಕು ಉಲ್ಬಣ ಆಗದಂತೆ ತಡೆಯುವಂತಹ ಲಸಿಕೆ. ಹಾಗಾಗಿ ಈ ಲಸಿಕೆಯು ಈಗ ದೊಡ್ಡ ಮಟ್ಟದಲ್ಲಿ ಕಾಳಸಂತೆಯಲ್ಲಿ, ಬ್ಲ್ಯಾಕ್ ಮಾರ್ಕೆಟ್ ಅಲ್ಲಿ ಮಾರಾಟ ಆಗ್ತಾ ಇದೆ. ಜೀವರಕ್ಷಕ ಔಷಧ ಜನಸಾಮಾನ್ಯರಿಗೆ ಯಾಕೆ ಸಿಗ್ತಾ ಇಲ್ಲ ಅನ್ನೋದೇ ಪ್ರಶ್ನೆ. 10, 20, 30 ಪರವಾಗಿಲ್ಲ, ನನ್ನ ಕೊಲೀಗ್ಸ್ 10, 20, 30 ಅಂತ ಹಾಕಿದ್ದಾರೆ. 55, 60 ಸಾವಿರ ಕೊಟ್ಟರೆ ಉದಾಹರಣೆಗಳಿವೆ ಈ ರೆಮ್ಡಿಸಿವರ್ ಚುಚ್ಚುಮದ್ದು ಸಿಗಬೇಕು ಅಂತ. ಕೊರೋನಾ ಸಂಕಷ್ಟದಲ್ಲೇ ದಂಧೆಕೋರರು ತಮ್ಮ ಬಂಡವಾಳ ಮಾಡಿಕೊಂಡು ಇದನ್ನು ಮಾರಾಟ ಮಾಡ್ತಿದ್ದಾರೆ. ಈ ದಂಧೆಯಲ್ಲಿ ಸರ್ಕಾರಿ ಖಾಸಗಿಯವರು ಕೂಡ ಶಾಮೀಲಾಗಿದ್ದಾರಂತೆ. ಆದರೂ ಕಣ್ಮುಚ್ಚಿ ಕುಳಿತಿದೆ ರಾಜ್ಯ ಸರ್ಕಾರ. ಇದಕ್ಕೆ ಇನ್ಚಾರ್ಜ್ ಮಿನಿಸ್ಟರ್ ಇರಬೇಕಲ್ವ ಈಗ ರೆಮ್ಡಿಸಿವರ್ಗೆ. ಯಾರು ಏನು ಮಾಡ್ತಿದ್ದಾರೆ, ಯಾಕಿನ್ನೂ ಅದನ್ನು ಸ್ಟ್ರೀಮ್ಲೈನ್ ತರೋಕ್ಕಾಗ್ತಾ ಇಲ್ಲ? ಈ ಲಸಿಕೆ ಉಸ್ತುವಾರಿಗಳ ಪಾತ್ರ ಏನೋ ಇದುವರೆಗೂ ಕೂಡ ಡಿಫೈನ್ ಆಗಿಲ್ಲ. ಬರೀ ಸಭೆಗಳಿಗಷ್ಟೇ ಸೀಮಿತವಾದ್ರ ಡಾಕ್ಟರ್ ಅಶ್ವಥ್ ನಾರಾಯಣ್ ಅವರು. ಬಾಯಿ ಮಾತಿಗಷ್ಟೇ ಕಡಿವಾಣದ ವೀರಾವೇಶದ ಮಾತುಗಳು ಬಂತು. ಆದರೆ ಎಲ್ಲೋ ಯಾರೋ ಫೋನ್ ಮಾಡಿದ್ರೆ, ಯಾರಿಗೋ ಬೇಕು ಅಂದರೆ ಈ ರೆಮ್ಡಿಸಿವರ್ ಇಂಜೆಕ್ಷನ್ ಸಿಗ್ತಾ ಇಲ್ಲ. ಬಡವರಿಗೆ ಮಾತ್ರ ಇದು ತಲುಪ್ತಾ ಇಲ್ಲ, ಅವ್ರಿಗೆ ಮಾತ್ರ ಇದು ಸಂಕಷ್ಟ. ಗಲ್ಲಿಗಳಲ್ಲೂ ಈ ರೆಮ್ಡಿಸಿವರ್ ಸೇಲ್ ಆಗ್ತಾ ಇದೆ. ನ್ಯೂಸ್ 18 ಬಿಚ್ಚಿಡ್ತಾ ಇದೆ ಈ ದಂಧೆಯ ಕರಾಳ ಮುಖ. ಹೇಗೆ ನಡೆಯುತ್ತೆ ಡೀಲ್ ಅನ್ನುವ ಪಿನ್ ಟು ಪಿನ್ ಮಾಹಿತಿಯನ್ನು ಕೂಡ ನಾವು ಕೆಲವೇ ಕ್ಷಣದಲ್ಲಿ ನಿಮ್ಮ ಮುಂದೆ ತೆರೆದಿಡ್ತಾ ಇದ್ದೀವಿ. ನಂಗೆ ಯಾರೋ ಫೋನ್ ಮಾಡಿ ಹೇಳ್ತಿದ್ರು, ಸರ್ 1 ಲಕ್ಷ ಎಲ್ಲ ಕೇಳ್ತಾರೆ ಇಂಜೆಕ್ಷನ್ಗೆ ಅಂತ. ಅಂದರೆ ಯಾವ ಮಟ್ಟಕ್ಕೆ ಕಾಳಸಂತೆಯಲ್ಲಿ ಸೇಲ್ ಆಗ್ತಾ ಇದೆ ನೋಡಿ ಇಂಜೆಕ್ಷನ್ಗಳಿವು. ಸೋಂಕಿತರಿಗೆ ಸಿಗ್ತಾನೆ ಇಲ್ಲ ಆ ಜೀವರಕ್ಷಕ ಅಂದರೆ ರೆಮ್ಡಿಸಿವರ್. ಕಾಳಸಂತೆಯಲ್ಲಿ ದುಡ್ಡು ಕೊಟ್ಟರೆ ಆರಾಮಾಗಿ ಇಟ್ಟಿಸ್ಕೊಂಡ್ಬಿಡ್ಬೋದು. ನ್ಯೂಸ್ 18 ಬಯಲು ಮಾಡಿದೆ ಈ ರೆಮ್ಡಿಸಿವರ್ನ ದಂಧೆಯ ಕರಾಳ ಸತ್ಯವನ್ನು. 3,000 ರೂಪಾಯಿ ಬೆಲೆ. ಅದನ್ನು ಅಬ್ಬಬ್ಬಾ ಅಂದರೆ ಇನ್ನೊಂದು 500 ರೂಪಾಯಿ ಎಕ್ಸ್ಟ್ರಾ ಕೊಡಿ ಅಂದರೆ ಎಲ್ಲೋ ಕೊಟ್ಬಿಟ್ಟು ತಗೊಂಡ್ಬಿಡ್ತಾರೆ ಜನ. ಹಂಗಲ್ಲ, ಅದರ 10 ಪಟ್ಟು 20 ಪಟ್ಟು ಹೆಚ್ಚಳವಾಗಿ ಕೇಳ್ತಾರೆ. ಬಾಯಿಗೆ ಬಂದಂಗೆ 10,000, 20,000, 30,000, 40,000, 50,000 ಈ ಥರ ಬ್ಲ್ಯಾಕ್ ಮಾರ್ಕೆಟಲ್ಲಿ ಸೇಲ್ ಆಗ್ತಾ ಇದೆ ಈ ರೆಮ್ಡಿಸಿವರ್. ಅಂದರೆ ಅದಕ್ಕೆ ಅಂತಲೇ ಸ್ಪೆಷಲ್ ದಲ್ಲಾಳಿಗಳಿದ್ದಾರೆ, ಈ ಥರ ರೇಟನ್ನು ಕುದುರಿಸ್ತಾರೆ. ಕೇರ್ ಸೆಂಟರ್ಗೆ ಫೋನ್ ಮಾಡಿದರೆ ಯಾವುದೇ ರೀತಿ ಮಾಹಿತಿ ಸಿಗಲ್ಲ, ಇಂಜೆಕ್ಷನು ಸಿಗಲ್ಲ. ಇದನ್ನು ತಿಳ್ಕೊತಾರೆ ಬ್ರೋಕರ್ಗಳು. ಅದಾದ್ಮೇಲೆ ನಿಮಗೆ ಫೋನ್ ಮಾಡ್ತಾರೆ, ನಿಮಗೇನೋ ಬೇಕಂತೆ, ನಿಮಗೇನೋ ಯಾರೋ ಹೇಳಿದ್ರು ನಮಗೆ ಅಂತ ಶುರು ಮಾಡ್ಕೋತಾರೆ. ಆಮೇಲೆ ಈ ರೇಟನ್ನು ಕುದುರಿಸ್ತಾರವರು. ಈ ಜೀವರಕ್ಷಕಕ್ಕೆ ಹೆಚ್ಚು ದುಡ್ಡು ಕೊಟ್ಟಷ್ಟು ನಿಮಗೆ ಬೇಗ ಅದು ಸಿಗೋಕ್ಕೆ ಶುರುವಾಗುತ್ತೆ. ರೆಮ್ಡಿಸಿವರ್ ಇಂಜೆಕ್ಷನ್ಗಳು ಎಲ್ಲಿ ಬೇಕಾದ್ರಲ್ಲಿ ಕಾಸು ಕೊಡ್ತೀರಾ, ನಿಮ್ಮ ಮನೆ ಯಾವುದೇ ಮೂಲೆಯಲ್ಲಿ ಅಲ್ಲಿ ಬಂದು ನಿಮ್ಮ ಕೈ ಕೊಟ್ಟು ಹೋಗ್ತಾರೆ. ನ್ಯೂಸ್ 18 ಬಿಚ್ಚಿಡ್ತಾ ಇದೆ ಈ ದಂಧೆಯ ಕರಾಳ ಮುಖ. ಕೆಲವೇ ಕ್ಷಣದಲ್ಲಿ ಈ ದಂಧೆಯ ಕರಾಳ ಮುಖದ ಆಡಿಯೋ ತೋರಿಸೋಕೆ ಮುಂಚೆ ಇದನ್ನು ಉಸ್ತುವಾರಿ ಹೊತ್ತಿರುವಂತಹ ಡಾಕ್ಟರ್ ಅಶ್ವಥ್ ನಾರಾಯಣ್ ಅವರು ಕೇಳಿಸಿಕೊಳ್ಳಲೇಬೇಕಾದಂತಹ ಆಡಿಯೋ ಇದು. ಅದನ್ನು ಮಾತಾಡಿದಾಗ ಅವ್ರು ಹೆಂಗೆ ಬಿಹೇವ್ ಮಾಡ್ತಾರೆ, ಹೆಂಗೆ ರೇಟ್ ಕುದುರಿಸ್ತಾರೆ, ಎಷ್ಟು ರೇಟ್ ಹೇಳ್ತಾರೆ, ಇದನ್ನು ಮಾನ್ಯ ಉಪಮುಖ್ಯಮಂತ್ರಿ ಡಾಕ್ಟರ್ ಅಶ್ವಥ್ ನಾರಾಯಣ್ ಅವರ ಗಮನಕ್ಕೆ ತರೋದಕ್ಕೆ ನ್ಯೂಸ್ 18 ಈ ಕ್ಷಣಕ್ಕೆ ಬಯಸ್ತಾ ಇದೆ. ಸಪೋಸ್ ಅವ್ರು ಈ ಕ್ಷಣಕ್ಕೆ ನೋಡ್ತಾ ಇಲ್ಲದೆ ಹೋದರೆ ಅವ್ರ ಕಡೆಯವ್ರು ಯಾರೋ ನೋಡ್ತಿರ್ತಾರ, ತಕ್ಷಣ ಫೋನ್ ಹಾಕಿ, ಸರ್ ದಯವಿಟ್ಟು ಹಣ ಕೇಳಿಸ್ಕೊಳ್ಳಿ, ಇಲ್ಲೆಲ್ಲೋ ಬರ್ತಾ ಇದೆ ನ್ಯೂಸ್ 18 ಕನ್ನಡದಲ್ಲಿ, ಯಾವ ಥರ ರೆಮ್ಡಿಸಿವರ್ಗಳನ್ನು ಹೇಗೆಲ್ಲ ಬ್ಲ್ಯಾಕ್ ಮಾರ್ಕೆಟಲ್ಲಿ ಸೇಲ್ ಮಾಡ್ತಿದ್ದಾರೆ, ಟ್ರ್ಯಾಕ್ ಏನು, ಇದನ್ನು ಮುಂದಿನ ದಿನದಲ್ಲಿ ಹೇಗೆಲ್ಲ ಮಟ್ಟ ಹಾಕಬೇಕು, ಇದು ಸರ್ಕಾರ ಈ ಕ್ಷಣಕ್ಕೆ ಮುತುವರ್ಜಿ ವಹಿಸಲೇಬೇಕು. ಹಾಗಾದರೆ ಆಡಿಯೋದಲ್ಲಿ ಏನಿದೆ, ಹೇಗಿರುತ್ತೆ ಅವ್ರು ರೇಟ್ ಕುದುರಿಸೋದು? ನಿಮ್ಮೆಲ್ಲರ ಗಮನಕ್ಕೆ ನ್ಯೂಸ್ 18 ಎಕ್ಸ್ಕ್ಲೂಸಿವ್ ರೆಮ್ಡಿಸಿವರ್ನ ಕರಾಳ ದಂಧೆಯ ಮುಖ ನಾವು ತೋರಿಸ್ತಾ ಇದ್ದೀವಿ ನೋಡಿ.
ರೆಮ್ಡಿಸಿವಿರ್ ಇದು ಬೇಕಿತ್ತು, ಹಾಗಾಗಿ ಎಷ್ಟು ಬೇಕಾಗಿದೆ ಸರ್? ಒಂದು 2 ಬೇಕಿತ್ತು ಸರ್. ಓಕೆ, ಸಿಗುತ್ತೆ ಸರ್. ಏನಿದೆ ಸರ್, ಎಷ್ಟಿದೆ ಸರ್? ಒಂದು 10 ಮಿನಿಟ್ಸ್ ಬಿಟ್ಟು ಕಾಲ್ ಮಾಡ್ತೀರಾ ತಿಳ್ಕೊಂತಾನೆ. ಈಗ ಜಸ್ಟ್ 4 ಇತ್ತು ಮನೆಯಿಂದ, 5 ಮಿನಿಟ್ಸ್ ಬ್ಯಾಕಪ್ ಕೊಟ್ಬಿಟ್ಟೆ. 5 ಮಿನಿಟ್ಸ್ ಬ್ಯಾಕಪ್ ಕೊಟ್ಬಿಟ್ಟೆ. ಇದೆ ರೆಮ್ಡಿಸಿವಿರ್ ಇದೆ, ಏನು ಪ್ರಾಬ್ಲಮ್ ಇಲ್ಲ. ಸರಿ ಸರ್. ಬಟ್ ಈ ಸದ್ಯಕ್ಕೆ ಏನು ಪ್ರೈಸ್ ಇದೆ ಅಂತ ನಾನು ಹೇಳ್ತೇನೆ ಸರ್, ಯಾಕಂದ್ರೆ ಈ ಫ್ಲಕ್ಚುಯೇಟ್ ಆಗ್ತಾನೆ ಇದೆ ರೇಟ್, ಅದಕ್ಕೋಸ್ಕರ. ಅಬ್ಬಾ ಬಾ ಬಾ ಬಾ